ಆಪ್ರೇಷನ್ ಮಾಡಲಿಕ್ಕಿಲ್ಲ. ಆಪ್ರೇಷನ್ ಮಾಡಲಿಕ್ಕೆ ತುಂಬ ಆಗಲಿಲ್ಲ ಅವರಿಗೆ, ಏನು ಮಾಡೋದು ಅಂತ. ಅಂದರೆ ಆಪ್ರೇಷನ್ ಮಾಡಿದ್ರೆ ಕಣ್ಣು ಬರ್ತಿತ್ತು ಅಂತ ಏನಾದ್ರು ಹೇಳಿದ್ರೆ? ಆ್ಯಕ್ಚುಲಿ ಆಪ್ರೇಷನ್ ಮಾಡಿದ್ರೆ ಕಣ್ಣು ಬರಬಹುದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಪಾಪ ತುಂಬ ಟ್ರೈ ಮಾಡಿದ್ರು, ಆದರೆ ಈಗ ಏನಾಗಿದೆ ಅಂದರೆ ಕಣ್ಣು ನರ ಇರುತ್ತಲ್ಲ ಸರ್, ಅದು ವೀಕ್ನೆಸ್ ಇದ್ದರೆ ಕೆಲವರಿಗೆ ಕಣ್ಣು ಬರೋದಿಲ್ಲ. ಆ ಥರ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕಷ್ಟ. ಹಂಗೆ ನರ ವೀಕ್ ಇಲ್ಲ ಅಂದರೆ ಕಣ್ಣು ಆರಾಮ ಬರುತ್ತೆ ಸರ್. ಅಂದರೆ ಆರಂಭದಲ್ಲೇ ಏನಾದರೂ ಆಪರೇಷನ್ ಮಾಡಿಸಿದ್ರೆ ನಮಗೆ ಕಣ್ಣು ಕಾಣಿಸುವಂಥ ಸಾಧ್ಯತೆ ಇರ್ತಿತ್ತು. ಅವಾಗ ಮನೇಲಿ ಬರ್ತಾನೆ ಇತ್ತಾ? ಹಾಂ, ಮನೇಲಿ ತುಂಬ ಬರ್ತಾನೆ ಇತ್ತು ಸರ್. ಮನೆಯಲ್ಲಿ ತುಂಬ ಅಪ್ಪನೂ ಮನೇಲಿ ಇರ್ತಿದ್ರು. ಅದು ತುಂಬ, ಮತ್ತು ನಮ್ಮದು ಅಡಿಕೆ ತೋಟ ಸರ್, ಅಡಿಕೆ ತೋಟ, ಬಾಳೆ ತೋಟ ಎಲ್ಲ ಇದೆ ಸರ್. ಅದರಲ್ಲಿ ಜೀವನ ಮಾಡ್ತಿರೋದು. ಎಷ್ಟು ಎಕರೆ ಇತ್ತು ಸರ್? ಅದು 2.5 ಎಕರೆ ಸರ್. ಹಾಂ ಸರ್. ಆ ನಂತರದಲ್ಲಿ ಕಣ್ಣನ್ನು ಕಳೆದುಕೊಂಡ ನಂತರದಲ್ಲಿ ಹಾಂ ಸರ್, ತಮ್ಮನ್ನ ಏನಾದರೂ ಅಂಧರ ಶಾಲೆಗೆ ಸೇರಿಸಿದ್ರಾ? ಹಾಂ, ಸೇರಿಸಿದ್ರು. ಅದೇ ಸಿರ್ಸಿ ಸಿದ್ದಾಪುರ ಸ್ಕೂಲು, ಅದು ಪೇಪರಲ್ಲಿ ಬಂದಿತ್ತು. ಅವಾಗ ನಮಗೆ ನಮ್ಮ ಅಪ್ಪನ ಫ್ರೆಂಡ್ ಯಲ್ಲಪ್ಪ ಅಂತ ಬಂದಿದ್ರು, ಅವರು ನಮಗೆ ನಾವು ಅಪ್ಪಾಜಿಗೆ ಹೇಳಿ ಆಮೇಲೆ ನಂತರ ಗೊತ್ತಾಗಿ ನಮಗೆ ಸ್ಕೂಲಿಗೆ ಇಬ್ಬರು ಹೋಗಿ ಬಿಟ್ಟು ಬಂದರು. ಅಲ್ಲಿ ಆಮೇಲೆ ವಸತಿ ಶಾಲೆ ಇತ್ತು? ಹಾಂ, ವಸತಿ ಶಾಲೆ ಇತ್ತು ಸಿರ್ಸಿ ಸಿದ್ದಾಪುರದಲ್ಲಿ. ಶ್ರೀ ಜಗದ್ಗುರು ಮುರುಘರಾಜೇಂದ್ರ ಅಂಧ ಮಕ್ಕಳ ಪಾಠಶಾಲೆ, ಅಲ್ಲಿ ಅದು ವಸತಿ ಶಾಲೆ ಸರ್. ವಸತಿ ಶಾಲೆಯಲ್ಲಿ ಕಲ್ತ್ಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಈಗ MA ವರೆಗೆ ತಂದು ನಿಲ್ಲಿಸ್ಕೊಂಡಿದ್ದೀವಿ. ಹಾಂ, ಹೌದು ಹೌದು. ಈ ಒಂದು ವಿದ್ಯಾಭ್ಯಾಸದೊಟ್ಟಿಗೆ ಸಂಗೀತದ ಕಲೆ ತಮಗೆ ಹೇಗೆ ಆಸಕ್ತಿ ಬಂತು ಸರ್? ಸಂಗೀತ ಕಲೆ ಅಂದರೆ ಆ್ಯಕ್ಚುಲಿ ಏನಾಯಿತು, 1ರಿಂದ 4ನೇ ಕ್ಲಾಸ್ ತನಕ ನಾನು ಬ್ರೈಲೆಲ್ಲ ಕಲಿತೆ. ಆನಂತರ ಸಂಗೀತದಲ್ಲಿ ಏನಂದರೆ ಒಬ್ಬರು ರಾಜೇಂದ್ರ ಹೆಗಡೆ ಅಂತ ಬರ್ತಿದ್ರು, ಅವರು ನಮಗೆ ಸಂಗೀತವನ್ನು ಹೇಳ್ಕೊಡ್ತಿದ್ರು ಸರ್. ಸಂಗೀತ ಸುಮಾರು ಎಷ್ಟನೇ ವಯಸ್ಸಿಂದ ಪ್ರಾರಂಭ ಮಾಡಿದ್ರಿ ಸರ್? ಒಂದು 3ನೇ ಕ್ಲಾಸಿಂದನೂ ಸಂಗೀತ ಅಭ್ಯಾಸ ಶುರು ಮಾಡಿದ್ವಿ ಸರ್. 4ನೇ ಕ್ಲಾಸಲ್ಲಿ ಹಾರ್ಮೋನಿಯಂ ನುಡ್ಸೋದು ಕಲಿತಿದ್ವಿ ಸರ್. ಆಮೇಲೆ ತಾವು ಯಾವ ಸಂಗೀತ ಪ್ರಕಾರದಲ್ಲಿ ತಮ್ಮ ಕಲೆಯನ್ನು ಮುಂದುವರಿಸ್ಕೊಂಡಿದ್ದೀರಿ ಸರ್? ಹಿಂದೂಸ್ತಾನಿ, ಹಾಗೆ ಕರ್ನಾಟಕ ಆಗಿರ್ಬೋದು, ಆ ಥರದಲ್ಲಿ ನಾವು ಇದು ಮಾಡಿದ್ವಿ. ಆಮೇಲೆ ಬರ್ತಾ ಬರ್ತಾ ಭಾವಗೀತೆ, ಭಕ್ತಿಗೀತೆ, ಜನಪದ ಗೀತೆ, ದೇಶಭಕ್ತಿ ಗೀತೆ ಎಲ್ಲ ನಾವು ರೂಪಿಸ್ಕೊಂಡು ಬಂದ್ವಿ ಸರ್. ಒಂದು ಮಂಜುನಾಥ್ ನಾಯಕ್ ಅವರು, ಹಾಂ ಸರ್, ಈಗ ಹಿಂದೂಸ್ತಾನಿ ಅಂತಂದ್ರೆ ಸಾಮಾನ್ಯವಾಗಿ ನಮ್ಮ ಧಾರವಾಡ ಕಡೆಗೆ ಅಥವಾ ಉತ್ತರ ಕರ್ನಾಟಕದ ಕಡೆಗೆ ಹಿಂದೂಸ್ತಾನಿಯ ಪ್ರಭಾವ ಜಾಸ್ತಿ ಇರುತ್ತೆ. ಹೌದೌದು. ಅದೇ ನಾವು ಈ ಕಡೆಗೆ ಬಂದರೆ ಕರ್ನಾಟಕ ಸಂಗೀತ ಜಾಸ್ತಿ ಪ್ರಭಾವ ಇರುತ್ತೆ. ಒಂದು ಹಿಂದೂಸ್ತಾನಿಯ ಝಲಕ್ಕನ್ನು ನಮ್ಮ ಕೇಳಿದ್ರೆ ಹೇಳ್ಬೋದಾ? ಹಾಂ, ಹೌದು ಸರ್. ಒಂದು ಚೀಸ್. ಚೀಸಾ? ಓಕೆ ಓಕೆ ಸರ್.
ಬೇಸ್ನಲ್ಲಿ ಮಂಜುನಾಥ್ ನಾಯ್ಕ ಅವರು ತಾವು ಕಲ್ತ್ರಿ. ಹಾ, ಹೌದು. ಆ ನಂತರದಲ್ಲಿ ಭಾವಗೀತೆ ಪ್ರಕಾರಕ್ಕೆ ಬಂದ್ರಿ, ಭಕ್ತಿಗೀತೆ ಪ್ರಕಾರಕ್ಕೆ ಬಂದ್ರಿ. ಹಾ, ಸರ್. ಆಮೇಲೆ ಈಗ ಹಾರ್ಮೋನಿಯಂ ಅನ್ನ ಬಿಟ್ಟು ಕೀಬೋರ್ಡ್ಗೆ ಬಂದಿದ್ದೀರಿ. ಹಾ, ಹೌದು, ಹೌದು. ಈಗ ತಾವು ಈ ನುಡಿಸುವಾಗ ಹಾ. ಈ ಕೀಬೋರ್ಡ್ ನುಡಿಸುವುದನ್ನ ಕಲ್ತಿದ್ದೆ. ಸರ್ ಕೀಬೋರ್ಡ್ ನುಡಿಸಿರೋದು ಅಂದ್ರೆ ಈಗ ಇಲ್ಲಿ ಭದ್ರಾವತಿ ಸಿದ್ಧಾರ್ಥ ಆಂಧ್ರ ಕೇಂದ್ರ ಬಂದ ತಕ್ಷಣ ನಾನು ಮತ್ತೆ ನನ್ನ ಆತ್ಮೀಯ ಫ್ರೆಂಡ್ ಮಾಲ್ತೇಶ್ ಅಂತ ನಾವು ಅವರು ಕೂಡ ಕೀಬೋರ್ಡ್ ಒಳ್ಳೆ ವಾದಕರೇ, ಹಾಗೆ ಉದ್ದೇಶ ಇವೆಲ್ಲ ಹಾಡಿದ್ದಾರೆ. ಹಾಗೆ ನಾವು ಅವರು ಒಟ್ಟಿಗೆ ಕೂತು ಅಭ್ಯಾಸ ಮಾಡ್ತಿದ್ವಿ. ಆಮೇಲೆ ಬೇರೆ ಬೇರೆ ಪ್ರೋಗ್ರಾಮಿಗೆ ಮಂಗಳೂರಲ್ಲಿ ಶ್ರೀ ಶಾರದಾ ಅಂಧರ ಗೀತ ಗಾಯನ ಕಲಾ ಸಂಘ, ಆ ಪ್ರೋಗ್ರಾಮಿಗೆಲ್ಲ ಹೋಗಿ ನಾವು ಅವರು ತುಳು ಹಾಡಿದ್ರೆ ತುಳು ಹಾಡನ್ನು ನುಡಿಸ್ತಿದ್ವಿ. ಹಾಗೆ ಅವರು ಯಾವುದೇ ಫಿಲಂ ಸಾಂಗ್ ಹೇಳಿದ್ರು ಕೂಡ ನುಡಿಸ್ತಿದ್ವಿ ಸರ್. ಹಾಗೆ ನೀವು ಕರೋಕೆಯನ್ನು ಕೂಡ ಕಲ್ತಿದ್ದು ಕಾಣುತ್ತೆ. ಹೌದು ಹೌದು, ಕರೋಕೆನೂ ಬರುತ್ತೆ ಸರ್. ಕರೋಕೆಯಲ್ಲೂ ಹಾಡ್ತೀವಿ, ತಮ್ಮದೇ ಆದ ಕೀಬೋರ್ಡ್ ನ ಇಟ್ಕೊಂಡು ಹಾಡ್ತೀವಿ. ಹಾಡ್ತೀವಿ ಹಂಗೇನಿಲ್ಲ. ಹಾಗೇನೆ ತಮಗೆ ಪ್ರಶಸ್ತಿ ಪತ್ರಗಳನ್ನ ನೋಡಿದ್ರೆ ಮಂಜುನಾಥ್ ನಾಯ್ಕ ಅವರೇ, ಸುಮಾರು ಒಂದು 50 ಪ್ರಶಸ್ತಿ ಪತ್ರವನ್ನು ನಾವು ಇಲ್ಲಿ ಸ್ಟುಡಿಯೋದಲ್ಲಿ ನೋಡ್ತಾ ಇದ್ದೀವಿ. ಎಲ್ಲ ಸಂಘ ಸಂಸ್ಥೆಗಳು ಕೊಟ್ಟಿವೆ ನಮ್ಗೆ, ಬಹಳಷ್ಟು ಕಾಲೇಜುಗಳು ಕೊಟ್ಟಿವೆ. ಅದೇ ರೀತಿಯಲ್ಲಿ ಶಿವಮೊಗ್ಗದ ಪ್ರಶಸ್ತಿ, ಅದರಲ್ಲಿಯೂ ವಿಶೇಷವಾಗಿ ಜಿಲ್ಲಾ ಮಟ್ಟದ ವಿಕಲಚೇತನರ ಕ್ರೀಡಾಕೂಟದ ಪ್ರಶಸ್ತಿ ಬಂದಿದೆ, ಸಾಂಸ್ಕೃತಿಕ ಕಲಾವಿದರ ಸಂಘದ ಪ್ರಶಸ್ತಿ ಬಂದಿದೆ. ಅದೇ ರೀತಿಯಲ್ಲಿ ದೃಷ್ಟಿಚೇತನ ರಾಜ್ಯ ಮಟ್ಟದ ಸಂಗೀತ ಸ್ಪರ್ಧೆಯಲ್ಲಿಯೂ ಕೂಡ ತಾವು ಭಾಗವಹಿಸಿ ಪ್ರಶಸ್ತಿ ಪತ್ರವನ್ನ ಪಡ್ಕೊಂಡಿದ್ದೀರಿ. ಅದರಲ್ಲಿ 3ನೇ ಸ್ಥಾನ ಬಂತು ಅಂತ ಕಾಣುತ್ತಲ್ವಾ? ಹಾಗೇನೆ ಶಿವಮೊಗ್ಗ ಜಿಲ್ಲಾ ಸಾಂಸ್ಕೃತಿಕ ಕಲಾವಿದರ ಸಂಘ ಪ್ರತಿ ವರ್ಷನೂ ಕೊಡ್ತಾ ಇದ್ದಾಗ ಇದೆ ನಿಮ್ಗೆ. ನಿಮ್ಮ ಒಂದು ಕಲೆಯನ್ನ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಹಲವು ಸಂಘ ಸಂಸ್ಥೆಗಳು ಕಲೆಯನ್ನು ಪ್ರೋತ್ಸಾಹ ಮಾಡ್ತಾ ಇವೆ. ಅದರಲ್ಲಿ ನಮ್ಮ ಕಲಾವಿದರ ಸಂಘ ಅಂದ್ರೆ ಜಿಲ್ಲಾ ಸಾಂಸ್ಕೃತಿಕ ವೇದಿಕೆಯಲ್ಲಿ ಮಂಜುನಾಥ್ BA, ನಮ್ಮ ಚರಣ್ ಸರ್ ಅವರೆಲ್ಲ ನಮ್ಗೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ. ಈ ಸ್ಟಾರ್ ಸಿಂಗರ್ ಅಂತ ಪ್ರತಿ ವರ್ಷ ಮಾಡ್ತಾರೆ ಅವರು ನಮ್ಮ ಭದ್ರಾವತಿಯಲ್ಲಿ ತುಂಬಾ ಅಚ್ಚುಕಟ್ಟಾಗಿ. ನಾವು ಅದಕ್ಕೆ ಸರ್ ನಾವು ಭಾಗವಹಿಸ್ತೀವಿ ಅಂತ ಹೇಳಿ ಮುನ್ನುಗ್ಗಿ ನಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇರ್ತೀವಿ. ಒಳ್ಳೊಳ್ಳೆ ತೀರ್ಪುಗಾರರು ಬರ್ತಾ ಇರ್ತಾರೆ ಅಲ್ಲಿಗೆ, ಒಳ್ಳೆ ಪ್ರೋಗ್ರಾಮ್ ಮಾಡ್ತಾರೆ ವರ್ಷದಲ್ಲಿ. ಈಗ ನಮ್ಗೆ ವಯಸ್ಸೆಷ್ಟು ಸರ್? ನಮ್ಗೆ ವಯಸ್ಸೀಗ 27 ಸರ್. ಈಗ 27ನೇ ವಯಸ್ಸಿನಲ್ಲಿ ಇದ್ದೀರಿ. ಹಾಗೇನೆ ತಮಗೆ ಈ ಸಂಗೀತದೊಟ್ಟಿಗೆ ಕ್ರೀಡಾ ಆಸಕ್ತಿ ಹೇಗೆ ಬೆಳಕೊಂತು? ಸರ್ ಕ್ರೀಡಾ ಆಸಕ್ತಿನೂ ಅಷ್ಟೇ ಸರ್. ಅಂದ್ರೆ ಈಗ ಸಂಗೀತ ಈಗ ಬೆಳಗ್ಗೆ ನಮ್ಗೆಲ್ಲ ಸಂಗೀತ ಕ್ಲಾಸ್ ಇರ್ತಿತ್ತು. ಆನಂತರ ಮಧ್ಯಾಹ್ನ ಟೈಮಲ್ಲಿ 3:30 ಈ ಟೈಮಲ್ಲಿ ನಮಗೆ ಸ್ಪೋರ್ಟ್ಸ್ ಅಂತ ಕ್ರೀಡಾ ಇದರಲ್ಲಿ ಒಂದು ಆಟ ಆಡಿಸಿದ್ರು ಸರ್. ಆಮೇಲೆ ಕ್ರಿಕೆಟ್ ಆಗಿರ್ಬೋದು, ಮತ್ತೆ ಶಾರ್ಟ್ ಪುಟ್ ಆಗಿರ್ಬೋದು, ಎಲ್ಲದನ್ನು ಕೂಡ ಆಡ್ತೀವಿ ಸರ್. ಆಮೇಲೆ ರನ್ನಿಂಗ್ ರೇಸ್ ನಲ್ಲಿ ಇದ್ರೆ ಅಂತ ಕಾಣುತ್ತೆ ತಾವು? ಹೌದೌದು ಸರ್. ಹೌದೌದು. ರನ್ನಿಂಗ್ ರೇಸ್ ನಲ್ಲಿ ಜಿಲ್ಲಾ ಮಟ್ಟದಲ್ಲಿ ಜೊತೆ ಪ್ರಶಸ್ತಿ ಕೂಡ ಬಂದಿದೆ ತಮಗೆ. ಹೌದೌದು ಸರ್. ಕ್ರಿಕೆಟ್ ಬಗ್ಗೆ ಆಸಕ್ತಿ ಬರಲಿಲ್ವಾ? ಸರ್ ಕ್ರಿಕೆಟ್ ಇದೆ ಸರ್ ಆಸಕ್ತಿ, ಆದ್ರೆ ಜಾಸ್ತಿ ಇರೋದು ರನ್ನಿಂಗ್, ಈ ಡಿಸ್ಕಸ್ ಥ್ರೋ, ಅದರಲ್ಲೂ ತುಂಬಾ ಇಂಟ್ರೆಸ್ಟ್ ಸರ್. ಇನ್ನು ನಮ್ಮ ಪುನಃ ಸಂಗೀತದ ಕಡೆಗೆ ಬರೋದಿದ್ರೆ ತಮ್ಮ ಒಂದು ಭಾವಗೀತೆಯ ಪ್ರಕಾರದಲ್ಲಿ ತಮ್ಮದೇ ಆಯ್ಕೆಯಲ್ಲಿ ಹೇಳೋದ್ರೆ ಯಾವ ಗೀತೆಯನ್ನು ಹಾಡಬೇಕು ಸಾಧ್ಯ ಇದೆ? ಈಗ ಒಂದು ಒಳ್ಳೆ ಒಂದು ಭಾವಗೀತೆ ಇದೆ, ಬಯಸಿದೆ ನಿನ್ನನ್ನು. ಆಕ್ಚುಲಿ ಅದು HS ವೆಂಕಟೇಶ್ ಮೂರ್ತಿ ಅವರು ಬರೆದಿದ್ರು. ಅದು ಒಳ್ಳೆ ಭಾವಗೀತೆ ಸರ್. ಸರ್ ಅದು ತುಂಬಾ ಅದ್ಭುತವಾದ ಭಾವಗೀತೆ, ಅದನ್ನ ಹಾಡ್ಬೋದು. ಕುವೆಂಪು ಅವರು ಇದರಲ್ಲಿ ಬರೆದಿರೋದು. ಸರ್
ಭಾವಗೀತೆ ಪ್ರಕಾರದಲ್ಲಿ ಆಯಿತು. ಹಾಂ ಸರ್. ಹಾಗೇನೆ ತಾವು ಹೇಳ್ತಾ ಇದ್ರಿ ಈ ಭಾವ ತಮ್ಮ ಕಡೆಯಲ್ಲಿ ಕರೀಲಿ ಅಂತ ಒಂದು ಕರೆಯನ್ನು ಕೂಡ ಕೊಡ್ತಾ ಇದ್ರಿ. ಹೌದಾ ಸರ್. ಈ ಒಂದು ಭಾವನೆ ಹೌದು ಸರ್. ಎಲ್ಲರಲ್ಲೂ ಕೂಡ ಸಮಾನವಾಗಿ ಇದ್ದಾಗ ಹಾಂ ಸರ್. ಒಂದು ರೀತಿಯಲ್ಲಿ ಉತ್ತಮ ಸಮಾಜವನ್ನು ನಿರ್ಮಿಸೋದಕ್ಕೆ ಸಾಧ್ಯ ಆಗುತ್ತೆ. ಹೌದು ಹೌದು. ಈಗ ತಮ್ಮನ್ನ ಸಮಾಜ ಉತ್ತಮವಾಗಿ ನಡೆಸ್ಕೊತಾ ಇದೆ ಅಂತ ತಮ್ಗೆ ಅನಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಹಾಂ ಸರ್. ಹಾಗೇನೆ ತಮಗೆ ಈ ಎಲ್ಲ ಕಲೆಗಳ ಮಧ್ಯದಲ್ಲಿ ರಕ್ತದಾನವನ್ನು ಮಾಡಬೇಕು ಅಂತ ಅನ್ಸ್ಬಿಡ್ತಲ್ಲ, ಹೇಗೆ ಆಗ್ತಾ ಇದ್ದಾರೆ? ಈಗ ನಮಗೆ ಹೆಂಗಂದ್ರೆ ನಾನು ಉದಾಹರಣೆ ಕೊಡ್ತೀನಿ. ಈಗ ಸೆಕೆಂಡ್ ಪಿ ಯು ಸಿ ನನಗೆ ಆಟೋಮೆಟಿಕ್ ಆಗಿ ಡೆಂಗ್ಯೂ ಜ್ವರ ಅಟ್ಯಾಕ್ ಆಯಿತು. ಆಗ ವೈಟ್ ಪ್ಲೇಟ್ ಅಂತ ಇರುತ್ತೆ ಮನುಷ್ಯನಲ್ಲಿ, ಅದು ಕಮ್ಮಿ ಆಗುತ್ತೆ ಸರ್. ಅಂಥ ಟೈಮಲ್ಲಿ ನನಗೂ ತುಂಬ ಬಡತನ. ಅವಾಗ ನನ್ನ ಕಡೆ 1 ರೂಪಾಯಿನೂ ಇರಲಿಲ್ಲ ಆ ಸಮಯದಲ್ಲಿ. ನಮ್ಮ ಅಪ್ಪ ಅಮ್ಮ ದೂರ, ಅವಾಗ ನಾನು ಇಲ್ಲಿ ಭದ್ರಾವತಿಲಿದ್ದೆ. ಇದ್ದಕ್ಕಿದ್ದಂಗೆ ಕಾಲೇಜ್ ಹೋಗ್ಬೇಕಾದ್ರೆ ಅವಾಗ ನಮ್ಮ ಸಿದ್ಧಾರ್ಥ ಅಂಧರ ಶಾಲೆಯ ಅಧ್ಯಕ್ಷರಾದ ಶಿವಬಸಪ್ಪ ಅವರು ಒಳ್ಳೆ ನಮಗೆ ಹುಷಾರಿಲ್ದಾಗ ಅವರಾಗಲಿ, ಗುರುಮೂರ್ತಿ ಸರ್ ಆಗಲಿ, ಶ್ರೀನಿವಾಸ್ ಸರ್ ಆಗಲಿ, ಅವರೆಲ್ಲ ಸೇರಿ ನಮಗೆ ಒಳ್ಳೆ ಹೆಲ್ಪ್ ಮಾಡಿದ್ದಾರೆ. ಹಾಗೆ ಅವರ ಹಳೆಯ ಮಂಜುನಾಥ್ ಅಂತ ಹೇಳಿ ಅವರೆಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಬಂದು ನಮಗೆ ಬ್ಲಡ್ ಎಲ್ಲ ಹಾಕ್ಸಿದ್ರು. ಆಗ ನನ್ನ ಜೀವನವನ್ನು ಮತ್ತೆ ಮುಂದುವರಿಸಲಿಕ್ಕೆ ಇದಾಯಿತು. ಒಂದು ಒಳ್ಳೆ ಹೆಲ್ಪ್ ಆಯಿತು. ಎಲ್ಲರೂ ತುಂಬ ಕಷ್ಟ ಇತ್ತು, ನಾನು ಬದುಕೋದೇ ತುಂಬ ಕಷ್ಟ ಇತ್ತು. ಇವತ್ತು ನಾನೆಲ್ಲ ಈ ಥರ ಸಾಧನೆ ಮಾಡಬೇಕಂದ್ರೆ ಸಿದ್ಧಾರ್ಥ ಅಂಧರ ಕೇಂದ್ರದ ಅಧ್ಯಕ್ಷರು ಹಾಗೂ ಸಿದ್ಧಾರ್ಥ ಅಂಧರ ಕೇಂದ್ರನೇ ಕಾರಣ ಇವತ್ತು. ಅಲ್ಲ, ಈಗ ತಮಗೆ ಒಂದು ಬ್ಲಡ್ ಪ್ಲೇಟ್ಲೆಟ್ ಅನ್ನು ತಗೊಳ್ಳೋದು ಕಷ್ಟ ಇದ್ದಂಥ ಸಮಯದಲ್ಲಿ ಬೇರೆಯವರು ಕೊಟ್ಟರು. ಅದರಿಂದ ತಮಗೂ ಏನಾದರೂ ಸ್ಫೂರ್ತಿಯಾಗಿ ತಾವು ಬ್ಲಡ್ ಡೊನೇಟ್ ಮಾಡೋದಕ್ಕೆ ಹೊರಟ್ರ? ಇಲ್ಲ, ಹೌದು. ಯಾಕಂದ್ರೆ ನನಗೊಂದು ಈಗ ನಮಗೂ ಇನ್ನೊಬ್ಬ ಒಬ್ರು ಹೆಲ್ಪ್ ಮಾಡಿದಾಗ ನನಗೂ ಒಂದು ಅನಿಸ್ತು, ನಾನು ಯಾಕೆ ಇನ್ನೊಬ್ಬರಿಗೆ ಕೊಡಬಾರ್ದು. ಇವತ್ತು ನಮಗೆ ಅವ್ರು ಹೆಲ್ಪ್ ಮಾಡಿದಾಗ ನಮಗೊಂದು ಖುಷಿ ಅನಿಸ್ತು. ನಾವು ಈ ಥರದ್ದು ಒಳ್ಳೆ ಕೆಲಸ ಮಾಡೋಣ ಅಂತ ನಾನು ಮನಸ್ಸಲ್ಲಿ ಇಟ್ಕೊಂಡು ನಾನು ಮೈಸೂರಲ್ಲಿ ಬ್ಲಡ್ ಡೊನೇಷನ್ ಇದ್ದ ನಾನು ಮಾಡಿದ್ದೆ ಸರ್. ಈ ರೀತಿಯಲ್ಲಿ ಬ್ಲಡ್ ಡೊನೇಷನ್ ಅನ್ನ ಮಾಡೋದಕ್ಕೆ ಆಸಕ್ತಿ ಬಂದು ಇನ್ನು ತಾವು ಭಕ್ತಿಗೀತೆಯ ಪ್ರಕಾರದಲ್ಲಿ ಅಂತಂದ್ರೆ ಒಂದು ಚರಣದ ಭಕ್ತಿಗೀತೆಯನ್ನು ಹೇಳೋದಕ್ಕೆ ಸಾಧ್ಯ ಇದೆಯಾ? ಜಯತು ಜಯ ವಿಠಲ ಭಕ್ತಿಗೀತೆಯನ್ನು ಕೂಡ ಹೇಳ್ತಾ ಇದ್ದೀರಿ ತಾವು. ಹಾಗೇನೆ ಜನಪದ ಗೀತೆಯನ್ನು ನಾವು ಟ್ರೈ ಮಾಡಿದ್ದೀರಾ? ಜನಪದ ಗೀತೆ ಟ್ರೈ ಮಾಡಿದ್ದೀವಿ. ಅದರಲ್ಲಿ ಒಂದು ಚರಣವನ್ನು ಹಾಡೋದಿದೆ. ಓಕೆ ಸರ್.